ಓಕೆ, ಇವಾಗ ನಮ್ಮ ಅತ್ತೆ ಮಾವ ಇಬ್ಬರು ಊರಿಗೆ ಹೊರಡ್ತಿದ್ದಾರೆ. ಪೂಜಾ, ಖುಷಿ ಆಯ್ತಾ ನಿಮ್ಗೆ ಅವ್ರು ಬಂದಿದ್ದು? ಹೌದು, ನಮಗೆ ತುಂಬ ಬೇಜಾರಾಗ್ತಿದೆ. ಇವತ್ತು ಇದ್ದೋಗಿ ಅಂತ ಹೇಳಿದ್ವಿ, ಅವ್ರಿಗೆ ತುಂಬ ಕೆಲಸ ಇರೋದ್ರಿಂದ ಹೋಗ್ತಿದ್ದಾರೆ. ನಮ್ಗೆ ಅಧಿಕಾರ ಎಷ್ಟಿದ್ರು ಮದುವೆಗಿಂತ ಮುಂಚೆ ಅಂತ ಅಧಿಕಾರ ಚೆನ್ನಾಗಿಸ್ತಿದ್ವಿ. ಈಗ ಹುಷಾರಾಗಿ ಓಟ್ ಬನ್ನಿ. ಇನ್ನೊಂದ್ 2 ದಿನ ಅಂದ್ರೆ ಕೇಳ್ತಾ ಇಲ್ಲ. ಆಯ್ತಾ, ಮಗಳ ಹತ್ರ ಮಾತಾಡಿ ಖುಷಿ ಆಯ್ತಾ? ನಿಮ್ಗೆ ಆಯ್ತಾ? ಅಪ್ಪ ಅಮ್ಮ ನೋಡಿ ಖುಷಿ ಆಯ್ತು. ನಾವು ಇನ್ನೊಂದು ತಿಂಗಳಲ್ಲಿ ಬರ್ತೀವಿ. ನಾವು ಬರ್ತೀವಿ. ಬೇಜಾರಾಗ್ತಿದೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಮಗಳು ಮನೆ ಅಂದ್ರೆ ನಿಮ್ಮ ಮನೆ. ನಮ್ಗೆ ಏನ್ ಗೊತ್ತಾ, ಬಿಟ್ಟೋಗೋ ಧೈರ್ಯ ಇದೆ. ಯಾಕೆ ಗೊತ್ತಾ, ಎಲ್ಲ ನೀವು ಚೆನ್ನಾಗಿ ನೋಡ್ತಿರಲ್ಲ, ಅದಕ್ಕೆ ಒಂದು ಅದೇ ಖುಷಿ. ನಮ್ಗೆ ಟೆನ್ಷನೇ ಇಲ್ಲ ಬಿಡಿ. ಟೆನ್ಷನ್ ನಮ್ಮನೇಲಿ ಹೆಂಗೆ ಅಂದ್ರೆ ನಾವು ಬಿಡ್ತೀವಿ, ಅವ್ರುಗಳು ಮಕ್ಕಳಾಗ್ತಾರೆ. ನಮ್ಮ ಅಮ್ಮನಿಗೆ ಹೆಣ್ಮಕ್ಳಂದ್ರೆ ಬಹಳ ಇಷ್ಟ ಅಲ್ಲ. ಸರಿ, ಹುಷಾರಾಗಿ ಓಟ್ ಬನ್ನಿ, ನಾವು ಬರ್ತೀವಿ. ಓಕೆನಾ? ಬಾಯ್. ನೋಡಿ ಖುಷಿ ಆಗುತ್ತೆ. ಆಯ್ತಾ? ಹುಷಾರ್ ಅಂಕಲ್. ನಡ್ರಿ, ಬರ್ತೀನಿ ನಾನೇ ಬರಕ್ಕೆ. ನಿಮ್ಗೆ ಅವ್ರಿಗೆ ಏನಕ್ಕೋ ಹುಷಾರಾಗಿ ಓಟ್ ಬನ್ನಿ, ಸರಿನಾ? ಬಾಯ್ ಬಾಬಾ. ಬಾಯ್ 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 ಬಾಯ್. ಹುಷಾರಾಗಿ ಓಟ್ ಬನ್ನಿ. ಎಲ್ಲಾರ್ಗು ಓಕೆ, ನೋಡಿ, ಅವತ್ತು ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದು ಇನ್ನೂ ಬಿಟ್ಟಿಲ್ಲ ಇವನು. ಸ್ಯಾಂಡ್ವಿಚ್ ಕನ್ಸಲ್ಲೂ ಸ್ಯಾಂಡ್ವಿಚ್, ಮನ್ಸಲ್ಲೂ ಸ್ಯಾಂಡ್ವಿಚ್, ಆಚೆ ಕಡೆ ಸ್ಯಾಂಡ್ವಿಚ್, ಎಲ್ಲ ಕಡೆ ಸ್ಯಾಂಡ್ವಿಚ್ ಅನ್ನೋ ಥರ ಇವನು ಅಂತಾನೇ ಇರ್ತಾನೆ. ಸ್ಯಾಂಡ್ವಿಚ್ ಇವನಿಗೆ ಮಲ್ಕೊಂಡ್ರು ಸ್ಯಾಂಡ್ವಿಚ್ಚು, ನಿದ್ದೆಲ್ಲೂ ಸ್ಯಾಂಡ್ವಿಚ್, ಪಿನ್ ಸ್ಯಾಂಡ್ವಿಚ್ ಹಂಗಾಗ್ತಾ ಇದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆರಾಮಾಗಿ ತಿನ್ನ, ನೀನು ಹಂಗೆ ತಿನ್ನೋದು ಅಂತ ನಮ್ಗೆ ಗೊತ್ತಲ್ಲ. ನಿಮ್ಮ ಪನಿ. ಓಕೆ, ಸ್ಯಾಂಡ್ವಿಚ್ ತಿಂತಾ ಇದ್ದಾನೆ ಬೆಳಗಿನ ಬ್ರೇಕ್ಫಾಸ್ಟ್ನಲ್ಲಿ ಅರ್ಜುನ. ಮತ್ತೆ ಅರ್ಜುನ್, ಇವತ್ತು ಸಂಡೇ, ಇವತ್ತಿನ ದಿನ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಬೆಲ್ಲು ಬೆಲ್ಲು ಬೆಲ್ಲು. ಹಾಯ್ ಬೇಬಿ, ವಾಟ್ ಆರ್ ಯು ಡೂಯಿಂಗ್? ಅಯ್ಯೋ, ನನಗ ನಿನಗೆ ಅಯ್ಯೋ ಅರ್ಧ ತಿಂಡಿ ನನಗಾಗಲ್ಲ. ಎಷ್ಟು ತಿಂಡಿ ತಿಂದಿದ್ದ ನೀನು ಸ್ವಲ್ಪ ತಿನ್ನು, ಹೇಳ್ತೀನಿ ಎಷ್ಟು ತಿಂತೀಯ ಅಷ್ಟು. ಈಗ ಇಲ್ಲಾಂದ್ರೆ ನಿಮ್ಮ ಪನಿ ಪೀನ ಅನ್ಬೇಕಾಗುತ್ತೆ. ಆಮೇಲೆ ಎಷ್ಟು ದಪ್ಪ ಆಗಿದ್ದೀನಿ ನಾನು. ಯಾವ್ದಪ್ಪನೂ ಆಗಿಲ್ಲ, ಏನಿಲ್ಲ. ಹಾಂ, ಯಾವ ಗಾಡಿ ಪಾಪ. ಚಾಡಿ ಮಗನೇ, ಸುಂದ್ರಿ ಮಗನೇ, ಏಯ್ ಬೆಲ್ಲ ಹೋಗಿದ್ರೆ ಒದೆ ಬೀಳೋದು. ಈಗ ಇವಳು ಒದೆ ಬಿದ್ದಿದೆ ಬೆಳಗ್ಗೆನೆ ಬ್ರೌನಿಗೆ, ಅದಕ್ಕೆ ಸೈಲೆಂಟಾಗಿ ಕೂತಿದ್ದಾಳೆ. ಏನಾಗಿದೆ? ಅಯ್ಯೋ, ನಿಮ್ಗೆ ಪನಿ ಪೀ. ಮತ್ತೆ ರೆಡಿ
ಸಂಡೆಯ ವಿಶೇಷ ಸಂಡೇ ಎಲ್ಲ ಶಾವಿಗೆ ಬಾತ್ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಆಮೇಲೆ ಅಷ್ಟೇ ಮತ್ತೆ ನೋಡಿ ಪೈಲ್ವಾನ್ ಥರ ಕೂತಿದ್ಯಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದೆ ಇವಾಗ ನಡಿ ಒಂದು ರೌಂಡ್ ಹಿಡ್ಕೊಂಬರೋಣ ಅಂತೆ ಅದು ಏನು ಕೊಡಿಸ್ತೀಯಾ ಇವಾಗ ಹಾಂ ಸೊಸೆಗೆ ಏನು ಕೊಡಿಸ್ತೀಯಪ್ಪ? ಹಾಂ ವರ್ಷ ಟೈಮ್ ಎಲ್ಲ ಕೊಡ್ತೀನಿ ಇನ್ಯಾವ ಟೈಮ್ ಬರ್ಬೇಕು ಯಾವ time ಬರ್ಬೇಕು? ಇನ್ನು ಐತೆ ಮತ್ತೆ ಅರ್ಜುನ ಈಗ ರೂಮ್ಗಳು ಕ್ಲೀನ್ ಮಾಡಬೇಕು, ಬಾತ್ರೂಮ್ಗಳು ಕ್ಲೀನ್ ಮಾಡಬೇಕು. ಇವತ್ತು ಸಂಡೇ, ಇವತ್ತು ಫ್ರಿಜ್ ಕ್ಲೀನ್ ಮಾಡೈತೆ, ತೋರಿಸ್ತೀನಿ ರೀ. ಇಷ್ಟು ನೀಟಾಗಿ ಮಾಡಿದ್ದೀನಿ ಗೊತ್ತಾ ನಾನು ಫ್ರಿಜ್ನ ಕ್ಲೀನಾಗಿ ತೋರಿಸ್ತೀನಿ. ಬನ್ನಿ, ಇವೆಲ್ಲ ಕ್ಲೀನ್ ನೋಡಿ ನಾನೇ ಮಾಡಿದ್ದು ಇವೆಲ್ಲ. ಇದು ಡ್ಯಾಡಿ ಮಾಡಿದ್ದು. ಓಕೆ, ಇಲ್ಲಿ ನೋಡಿ ಫ್ರಿಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಓಕೆನಾ? 3 hours later. ಓಕೆ, ಇವಾಗ ನಾವು ಕಿಚನ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಇದೆಲ್ಲ ತೆಗೆದು ಮೇಲೆ ಇಡ್ತೀರಾ ಈ ಬಾಕ್ಸ್ ಎಲ್ಲ? ಆ ಬಾಕ್ಸ್ಗಳನ್ನೆಲ್ಲ ತೆಗೆದು ಮೇಕ್ ಓವರ್ ಅಲ್ಲ, ಮೇಕ್ ಓವರ್ ಅಂದ್ರೆ ಇದು ಎಲ್ಲ ಐಟಮ್ಸ್ ತರಿಸ್ಬೇಕು ನಾವು. ಸೊ ಅದೆಲ್ಲ ತರಿಸಿ ನೀಟಾಗಿ ಮೇಕ್ ಓವರ್ ಮಾಡಿದ್ಮೇಲೆ ಕಿಚನ್ ತೋರಿಸ್ತೀವಿ ನಾವು ನಿಮಗೆ. ಜಸ್ಟ್ ಈಗ ಏನಂದ್ರೆ ನಾವೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ತುಂಬಾ ಜನ ಕೇಳ್ತಾ ಇದ್ದೀರಾ ನಾವು ಏನಕ್ಕೆ ಹಂಗಂಗೆ ಬಿಟ್ಟಿದ್ವಿ ಅಂದ್ರೆ ಒಂದು ಸ್ವಲ್ಪ ಅಂದ್ರೆ ಎಲ್ಲ ರೆಡಿ ಮಾಡಿಸಿ ನೀಟಾಗಿ ಇದು ಮಾಡೋಣ ಅನ್ಕೊಂಡ್ವಿ. ಬಟ್ ಇನ್ನೊಂದು ಸ್ವಲ್ಪ ದಿನ ಟೈಮ್ ಹೋಗುತ್ತೆ, ಹಂಗೆ ಬಿಟ್ಟು 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 ಒಂಥರ ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದೀವಿ. ಇದ್ರ ಮೇಲೆ ಇಟ್ಬಿಡೋದು. ಇದು ನಿಮ್ಗೆ ಮೇಲೆ ಇರ್ಬೇಕಲ್ವಾ? ಕೊಡಿ ಇದನ್ನ. ಫಸ್ಟ್ ದೊಡ್ಡದು ಇಟ್ಬಿಟ್ಟು ಯಾರು ಕನ್ನಡ ಇಡಕ್ಕೆ ಆಗುತ್ತೆ ಬಿಡಿ. ಇದು ಸ್ವಲ್ಪ ಬೇಕು. ಏನದು? ಇದು ಅದೇ ಕೆಳಗಡೆ ಸೌಟ್ಗಳು ಅವೆಲ್ಲ ಇಡೋದು. ಎಲ್ಲ ಇದ್ರೂ ಅದು ಫಿಕ್ಸ್ ಮಾಡೋದು. ಅದೇ ಕಾರ್ಪೆಂಟ್ರು ಸಿಗ್ತಾವಲ್ಲ ನಮಗೆ, ಅವ್ನು ಬರ್ತೀನಿ ಅಂತಾನೆ ಬರ್ತಾನೆ ಬರೋದೇ ಇಲ್ಲ ಅಂತ. ಇವಾಗ ಅರ್ಜುನ್ ಆ್ಯಸಿಡ್ ಹಾಕಿ ಉಜ್ತಿದ್ದಾನೆ ನೆಲ. ನಾ ಅಷ್ಟು ಮಾತ್ರ ಫುಲ್ ಯಾಕೋ ಕೆಂಪಗಾಗ್ಬಿಟ್ಟಿತ್ತು. ಇದು ನಮ್ಮಮ್ಮ ಏನದು ಮೆಣಸಿನ ಪುಡಿ ಹಾಕಿದ್ರಲ್ಲಿ, ಅದಕ್ಕೆ ಅಷ್ಟು ಕೆಂಪಗಾಗ್ಬಿಟ್ಟಿತ್ತು. ಅದಕ್ಕೆ ಅರ್ಜುನ್ ಆ್ಯಸಿಡ್ ಹಾಕಿ ವಾಶ್ ಮಾಡ್ತಾವನಲ್ಲಿ. ನೋಡಿ ಅಲ್ಲೆಲ್ಲ ಫುಲ್ ತೆಗ್ದಿದ್ದೀವಿ. ಫುಲ್ಲು ಮನೇನ ನೀಟ್ ಮಾಡ್ತಾಯಿದ್ದೀವಿ ಈ ಕಡೆ. ಅರ್ಜುನ್ ಚಪ್ಪಲಿ ಏನಕ್ಕೆ ಹಾಕೊಂಡಿದ್ದಾನೆ ಅಂದರೆ ಅಲ್ಲಿ ಆ್ಯಸಿಡ್ ಹಾಕಿದ್ದಾನೆ, ಅದಕ್ಕೋಸ್ಕರ ಚಪ್ಪಲಿ ಹಾಕೊಂಡಿದ್ದಾನೆ. ಕೈ ಆಗ್ಲೇ ಫುಲ್ ಉರಿ ಸ್ಟಾರ್ಟ್ ಆಗೋಯ್ತು. ಗ್ಲೌಸ್ ಇಲ್ಲ, ಮತ್ತೆ ಇವಾಗ ಅದನ್ನ ತರ್ಕೊಂಡು ಕುತ್ಕೊಳ್ಳೋ ಮತ್ತೆ ಅದೇ ಬೇರೆ ಹಿಂಸೆ. ಮತ್ತೆ ಚಪ್ಪಲಿ ಹಾಕೊಂಡು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ಬೇಡಿ ದಯವಿಟ್ಟು. ಆ್ಯಸಿಡ್ ಹಾಕೊಂಡಿದ್ದಾನೆ. ಆಮೇಲೆ ಇದು ಮನೇಲೆ ಹಾಕೊಂಡು ಓಡಾಡೋ ಚಪ್ಪಲಿ, ಮನೆ ಮೇಲೆ ಟೆರೆಸ್ ಮೇಲೆ ಹಾಕೊಂಡು ತಿರ್ಗಾಡೋದು. ನಮ್ಮ ಡ್ಯಾಡಿ ಫುಲ್ಲು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು. ರೆಡಿ, ಆಸಿಡ್ ಹಾಕಿದ್ದೀನಿ, ತುಳಿಬೇಡ. ಓಕೆ, ಇನ್ನು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಈಗ ಕಸ ಗುಡಿಸ್ತಿದ್ದಾನೆ ವೆಂಕಿ. ಸೊ ಆಲ್ಮೋಸ್ಟ್ ಚೆನ್ನಾಗಿ ಫುಲ್ಲು ಎಲ್ಲ ಸೆಟ್ ಮಾಡಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಡೋರ್ಸಾಗಿ ಹಾಕಬೇಕು ಇನ್ನು. ಸೊ ಅವ್ರನ್ನ ನಾವು ಇದು ನಮ್ಮ ಕೈಲಾಗಲ್ಲ. ಇದೆಲ್ಲ ನಮ್ಮ ಕೈಲಾಗಲ್ಲ. ಯಾರದು ಕಾರ್ಪೆಂಟರ್ಗೆ ಹೇಳಿದ್ದೀವಿ. ಸೊ ಅವ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಫ್ರೀ ಆಗಬೇಕು. ಸೊ ಒಂದಿನ ಇದಕ್ಕೆ ಅಂತಲೇ ಒಂದಿನ ಕೆಲಸ ಇಡಿಸ್ತೀವಿ. ಸೊ ಈಗ ಎಲ್ಲ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ನಿಮಗೆ ಫೈನಲಾಗಿ ತೋರಿಸ್ತೀವಿ ಒಂದಿನ ಅಲ್ಲೇನಾ. ಬಟ್ ಈಗ ಬೇಡ, ಅದೆಲ್ಲ ಡೋರ್ಸ್ ಎಲ್ಲ ಆದಮೇಲೆ. ಬೆಳಗ್ಗೆಯಿಂದ ಇದೆ ಆಯ್ತಲ್ಲ. ಎಷ್ಟು ಟೈಮು ಅಮ್ಮ? ಬೆಳಿಗ್ಗೆಯಿಂದ ಇದೇ ಆಗಿದೆ. ಸೊ ಓಕೆ, ಇನ್ನು ನಾವೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅದೆಲ್ಲ ಆಮೇಲೆ ತೋರಿಸೋಣ ಅವ್ರಿಗೆ. ಸೊ ಓಕೆ, ಇನ್ನು ನಾವೆಲ್ಲ ನೀಟಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಸಿಗೋಣ. ಓಕೆ,
ಅದೆಲ್ಲ ತೊಳಿತೀರಾ ಇವಾಗ? ಯಾವುದು? ಅದೆಲ್ಲ ಕಳ್ಳ ಬಂದ್ರೆ ನಮ್ಮ ಮನೆಗೆ ಗೇಟ್ ಬೀಗ, ಗಾಡಿ ಬೀಗ, ಮನೆ ಬೀಗ ಎಲ್ಲ ಈಸಿಯಾಗಿ ತಗೊಂಡು ಹೋಗ್ಲಿ ಅಂದ್ಬಿಟ್ಟು ಡ್ಯಾಡಿ ಬೀಗ ನೋಡ್ರಿ ಎಲ್ಲಿಟ್ಟವ್ರೆ. ಇಲ್ಲಿ ಗಾಡಿನ ಒಳಗಡೆ ನಿಲ್ಲಿಸ್ತೀನಿ ಅಂದ್ಬಿಟ್ಟು ನನ್ನ ಗಾಡಿನ ಒಳಗಡೆ ನಿಲ್ಲಿಸ್ತೀನಿ ಅಂದ್ಬಿಟ್ಟು ನಾನು ಕೀ ಕೇಳಿದ್ರು, ಕೊಟ್ಟೆ. ಇಲ್ಲಿದಾನಲ್ಲ ಒಳಗಡೆ ನಿಲ್ಲಿಸ್ಬಿಟ್ಟು ಅವನು ನೋಡಿ ಬಂದೈತೆ. ಇದರಲ್ಲಿ ಗೇಟ್ ಬೀಗ, ಮನೆ ಬೀಗ, ಎಲ್ಲದು ಗಾಡಿ ಬೀಗ ಎಲ್ಲ ಐತೆ ನೋಡ್ರಿ. ಓಕೆ, ಈಗ ಇಲ್ಲಿ ಒಂದಷ್ಟು ಚೇಂಜಸ್, ನೀವು ನಿಜ ಖುಷಿ ಪಡ್ತೀರಾ ನೋಡ್ರಿ. ಇಲ್ಲಿ ಇದ್ದಿದ್ದು ಗಲೀಜೆಲ್ಲ ತೆಗೆಸ್ಬಿಟ್ಟು ಪಾರ್ಟ್ಸ್ ಇಟ್ಟಿದ್ದೀವಿ. ಸೊ ನಾಳೆ ಇಲ್ಲಿ ಈ ಪಾರ್ಟ್ಸ್ ಕೆಲಸ ನಡೆಯುತ್ತೆ. ಇದೆಲ್ಲ ಹಳೇದೆಲ್ಲ ಇದನ್ನೆಲ್ಲ ಕಿತ್ತು ಹೊಸದ್ ನಡ್ತೀವಲ್ವಾ, ಹೊಸ ಗಿಡ. ಪುದೀನ ಎಲ್ಲ ನಡೋಣ ಅಲ್ವಾ? ಪುದೀನ ಅಂದ್ರೆ ಏನೇನ್ ಬೇಕು ಮನೆಗೆ ಒಂದಷ್ಟು. ಸೊ ಅಂಥವನ್ನೆಲ್ಲ ನಡ್ತಾರೆ ನಾಳೆ ಇವರು ಮತ್ತೆ ಅಮ್ಮ ಸೇರ್ಕೊಂಡು. ಹೌದು. ಮತ್ತೆ ಇಲ್ಲಿ ಫುಲ್ಲು ತೋರ್ಸ, ಫುಲ್ಲು ನೀಟ್ ಆಯ್ತಾ? ಒಂದ್ ನಿಮಿಷ. ಫುಲ್ಲು ನೀಟ್ ಆಯ್ತು. ಇದೆಲ್ಲ ಕಸ, ಇದೆಲ್ಲ ಕಸ ನಾಳೆ ಎಸಿಬೇಕು. ಅಂದ್ರೆ ಕಸನ ಯಾರು ಎಸಿಬೇಡಿ, ಮನೆ ಮುಂದೆ ಆಗ್ಲಿ ಅದ್ರ ಮುಂದೆ ಆಗ್ಲಿ. ನಾಳೆ ಕಸದ ಗಾಡಿಯವ್ರು ಬರ್ತಾರೆ, ಕಸದ ಗಾಡಿಯವ್ರು ಅವ್ರ ಹತ್ರ ಕೊಟ್ಬಿಡ್ತೀವಿ. ಮತ್ತೆ ಶೂ ರ್ಯಾಕ್ ಎಲ್ಲ, ಶೂ ಮತ್ತೆ ಸ್ಲಿಪ್ಪರ್ ರ್ಯಾಕ್ನ ಆರ್ಡರ್ ಮಾಡಿದೀವಿ. ಸೊ ಅದು ಬರಬೇಕು. ನಾವು ಇಲ್ಲಿ ಜಾಗ ಇರಲಿಲ್ಲ ಅಂತಾನೆ ಅದೆಲ್ಲ ಓಲ್ಡಲ್ಲಿ ಇಟ್ಟಿದ್ವಿ. ಸೊ ಈಗ ಇವತ್ತೆಲ್ಲರನ್ನೂ ಕರೆಸಿ ಕ್ಲೀನ್ ಮಾಡಿಸಿದ್ಮೇಲೆ ಶೂ ರ್ಯಾಕ್ ಬುಕ್ ಮಾಡಿದ್ದೀವಿ. ಸೊ ಅದು ಬರುತ್ತೆ, ಬಂದಮೇಲೆ ನೀಟಾಗಿ ಅದನ್ನು ಆರ್ಗನೈಸ್ ಮಾಡ್ತೀವಿ. ಚೆರಿನ ಇಳಿಸ್ಕೊಬೇಕಿತ್ತು. ಚೆರಿ ಬಾ, ಅವಳನ್ನ ನೋಡಿ ಅಲ್ಲಿ ಗೇಟ್ ಹತ್ರ. ಟಕ್ ಅಂತ ಕೈ. ಈಗ ಬನ್ನಿ ಮೈನ್. ತಡೀರಿ, ಅಮ್ಮ ಕರೀತಾ ಇದ್ರು. ಏನಮ್ಮ? ಬೆಲ್ಲ ಇವರೇ ಅಡುಗೆ ಮಾಡ್ತಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಕೇಳ್ತಿದ್ದಾರೆ. ಬೆಲ್ಲ ಅಲ್ಲಿ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ತೋರ್ಸೋಣ. ಇಲ್ಲಿ ಇಲ್ಲೆಲ್ಲ ಫುಲ್ಲು ಕ್ಲಿಯರ್ ಆಯ್ತು ಕಿಚನ್ನು. ಈಗ ಅಲ್ಲೆಲ್ಲ ಇದೆಲ್ಲ ಇವಾಗ ಅಡುಗೆ ಮಾಡ್ತಿರೋದ್ರಿಂದ ಪಾತ್ರೆಗಳು ಇಲ್ಲೇ ಇದ್ದಾವೆ. ಸೊ ಆಮೇಲೆ ಏನು ಪಾತ್ರೆಗಳಿರಲ್ಲ ಅಲ್ಲೆಲ್ಲ ನೋಡಿ, ಎಲ್ಲ ಫುಲ್ ಕ್ಲಿಯರ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಟ್ಟಿದ್ದೀನಿ. ನೀಟಾಗಿ ಮಾಡಿದ್ದೀವಿ. ಸೊ ಇಲ್ಲಿ ಮತ್ತೆ ಹಾಲಲ್ಲಿ ಇದ್ದಿದ್ದು ಟೇಬಲ್ ಎರಡೆರಡು ಇತ್ತಾ? ಸೊ ಟೇಬಲ್ ಎರಡೆರಡು ಇತ್ತಾ? ಸೊ ಹಾಲಲ್ಲಿ ಎರಡೆರಡು ಬೇಡ, ವೇಸ್ಟ್ ಅಂದ್ಬಿಟ್ಟು ನೋಡಿ ಇಲ್ಲಿಗೊಂದು ಇಟ್ಬಿಟ್ಟಿದ್ದೀವಿ. ಒಂದು ಹಣ್ಣಿಡೋದಕ್ಕೆ ಈ ಬೌಲ್ ಇತ್ತು. ಸೊ ಇದ್ರ ಜೊತೆ ಫ್ರೂಟ್ಸ್ ಇಟ್ಟಿದ್ದೀವಿ. ಮತ್ತು ಇದು ಎಗ್ಗು ಇಲ್ಲಿ ಇಟ್ಟಿದ್ದೀವಿ. ಮತ್ತೆ ಫ್ರಿಡ್ಜ್ ನೋಡಿ, ಇದು ಅಷ್ಟೇ ಒಂದಷ್ಟು ಐಟಮ್ಸ್ ಎಲ್ಲ ಹೋಗುತ್ತೆ. ಜಾಗ ಇಲ್ಲ ಇಡೋದಕ್ಕೆ, ಅದಕ್ಕೆ ಅಲ್ಲ ಇದೆಲ್ಲ ಬಾಕ್ಸಲ್ಲೇ ಎಸಿಬೇಕು. ಇಲ್ಲ ಕಣ, ಅದ್ರ ಅಮ್ಮಂದು ಏನೇನು ಇದೆ. ಒಂದು ಬಾಕ್ಸ್ ಅಷ್ಟೇ ಇಲ್ಲ ಜೋ, ಅದು ಬಿರಿಯಾನಿ ಎಲೆ ಎಲ್ಲ ಇದೆ. ಹೌದಾ? ಸೊ ಅದನ್ನೆಲ್ಲ ಅದು ಬಾಕ್ಸ್, ಅದೇ ಇದನ್ನ ಬಾಕ್ಸ್ ಆರ್ಡರ್ ಮಾಡಿದೀವಲ್ಲ, ಅದು ಬಂದ್ಮೇಲೆ ಅದೆಲ್ಲ ಇಡೋಣ. ಮತ್ತೆ ಫ್ರಿಡ್ಜ್ ಎಲ್ಲ ನೀಟಾಗಿ ಇದು ಮಾಡಿದ್ವಿ. ಸೊ ಇಲ್ಲೆಲ್ಲ ಜಾಗ ನೋಡಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಓವನ್ ಇಲ್ಲಿತ್ತು. ಸೊ ಇದೆಲ್ಲ ಪಾತ್ರೆಗಳು ಅಲ್ಲಲ್ಲೇ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಇದನ್ನೆಲ್ಲ ನೀಟಾಗಿ ಇಲ್ಲಿಟ್ಟು ಓವನ್ನು ಮತ್ತು ಟೋಸ್ಟರ್ನ ಇಲ್ಲಿಟ್ವಿ. ಇನ್ನು ಮಿಕ್ಕಿದ ಪಾತ್ರೆಗಳು ಇಲ್ಲಿಗೆ ಏನಂದರೆ ಡೋರ್ ಬರುತ್ತೆ. ಸೊ ಡೋರ್ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದು ಸ್ಟೋರ್ ರೂಮ್ ಥರ ಮಾಡಿಸ್ತೀವಿ. ಇದು ಒಂದು ಡಬ್ಬ ಐಡಿಯಾ, ಕಚಡ ಐಡಿಯಾ ಹೇಳಿದ್ರು. ಸೊ ಮುಂಚೆ ಇದ್ದವರು ಅಂದರೆ ಮುಂಚೆ ನಮ್ಮ ಅದೇ ಒಂದು ಪ್ಲ್ಯಾನ್ ಮಾಡೋರು ಡಬ್ಬ ಕಿತ್ತೋದ ಐಡಿಯಾ ಮಾಡಿ ಫಿಶ್ ಟ್ಯಾಂಕು ಅದು ಇದು ಅಂತ ಇಟ್ಟಿದ್ರು. ಸೊ ನಾವು ಆ ಕಚಡ ಐಡಿಯಾನ ತೆಗೆಸ್ಬಿಟ್ಟು ಸ್ಟೋರ್ ರೂಮ್ ಮಾಡೋಣ ಅಂದ್ಬಿಟ್ಟು ಇವಾಗ ಅದನ್ನು ಮಾತಾಡಿದ್ದೀವಿ. ನೋಡಿ ಈಗೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ ಅದು ಅಷ್ಟೇ. ಮತ್ತು ಅಲ್ಲೂ ಅಷ್ಟೇ ಡೋರ್ಗಳು ಬರಬೇಕು. ಅವೆಲ್ಲ ನಮಗೆ ಬಿಡು, ಎಲ್ಲ ಬಿಟ್ಟು ಹಾಕ್ವಿ. ಸೊ ಓಕೆ, ಇನ್ನೂ ಇಷ್ಟು ಕೆಲಸಗಳು ಇದೆ ಬಾಕಿ. ಓಕೆ, ಈಗ ನಿಮ್ಮೆಲ್ರಿಗೂ ತೃಪ್ತಿಯಾಗಿ ನೋಡ್ತೀರಾ, ನೆಮ್ಮದಿಯಾಗಿ ನೋಡ್ತೀರಾ ವಿಡಿಯೋಗಳನ್ನ ಇನ್ಮೇಲೆ. ಸೊ ಓಕೆ, ನೆಕ್ಸ್ಟ್ ನಮಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀವಿ. ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಬಂದು ಡಿಸ್ಟರ್ಬ್ ಮಾಡ್ತಾರೆ. ರಸಂ ಮಾಡಬೇಕು, ನಾನು ರಸಂ ಮಾಡಬೇಕು ಅಂದ್ಬಿಟ್ಟು. ರಸ ಮಾಡಬೇಕು ಅಂದ್ರೆ ಇನ್ನು ಎಷ್ಟೊತ್ತಾಗುತ್ತೆ ನೀವು ಮಾಡಿ. ಓಕೆ ಓಕೆ, ಈಗ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀವಿ. ಅದು ನನ್ನ ಸ್ಟೈಲು, ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಮಾಡಿದ್ದೀವಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ವೆಂಕಿ ಪೂಜಾಸ್ ರೆಸಿಪಿ ಚಾನಲ್ ಅಂತ ಇರುತ್ತೆ. ಸೊ
ಸೊ ಅಲ್ಲೋಗಿ ಚೆಕ್ ಮಾಡಿ. ಇಲ್ಲ ಅಂದರೆ ಅವರ ಚಾನಲ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ತಿನ್ನಿ. ಅವನೇ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾನೆ. ಅವನು ಏನಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡೋದ್ರಲ್ಲಿ ಯಾರಿಗಿನ ಎತ್ತಿದ ಕೈ ಅವನು ಸಖತ್ತಾಗಿ ಮಾಡ್ತಾನೆ. ಅವನದೇ ಒಂದು ಸ್ಟೈಲಾಗಿ ಮಾಡ್ತಾನೆ, ಸೂಪರಾಗಿ ಮಾಡ್ತಾನೆ, ಟೇಸ್ಟಿಯಾಗಿ ಮಾಡ್ತಾನೆ, ಅಲ್ಲ ಹೆಂಗೆಂಗೋ ಮಾಡ್ತಾನೆ, ಸೂಪರ್. ಹಿಂಗೆಲ್ಲ ಬೆಳಗ್ಗೆ ಕೊಟ್ಬಿಡ್ತಾನೆ, ಆಮೇಲೆ ಎಲ್ಲ ಕಮೆಂಟ್ ಹಾಕ್ತಾರೆ ಏನಿಲ್ಲ ಅದು ಬೆಳ್ಳುಳ್ಳಿ ಒರಿಜಿನಲ್ ಕಬಾಬ್ ಮಾಡಿದವರೇ ಫೇಮಸ್ ಅಂತಾರೆ. ಅವರೇ ಫೇಮಸ್ಸು, ಬಟ್ ನಮ್ಮ ಮನೇಲಿ ನಾನು ಮಾಡೋದ್ರಲ್ಲಿ ನಾನು ಫೇಮಸ್. ನಮ್ಮ ಮನೇಲಿ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ಓಕೆ, ಈಗ ಬಾ ನಾವು ರೆಸಿಪಿಗೆ ಮಾಡ್ಕೊಂಬಿಡೋಣ. ಓಕೆ, ಇವತ್ತು ನಾವು ಬೆಳ್ಳುಳ್ಳಿ ಕಬಾಬ್ ರೆಸಿಪಿಗೆ ತೋರಿಸಿದ್ವಲ್ಲ, ಅದ್ರ ಜೊತೆಗೆ ರಸಂ ಮಾಡ್ತಾ ಇದ್ದಾರೆ ಅಮ್ಮ. ಬೆಲ್ಲ ಎಷ್ಟು ಹಾಕದಮ್ಮ? ಇಷ್ಟ ಹಾಕ್ಲಾ? ಸಕ್ಕದ ಮಾಡ್ತದ ಅಮ್ಮ. ಇದೊಂದು ರೆಸಿಪಿ ತೋರಿಸ್ಬೇಕಮ್ಮ. ರಸಂ ಇನ್ನೊಂಚೂರು ಹಾಕ್ಲಾ? ಸೊ ಯೂಶಲಿ ಎಲ್ಲರಿಗೂ ರಸಂ ಗೊತ್ತಿರುತ್ತೆ ಅನ್ಕೊಂತೀನಿ. ಸೊ ರಸಂ ರೆಸಿಪಿ ಯಾರಿಗೆಲ್ಲ ಬೇಕು, ನಮ್ಮಮ್ಮ ಮಾಡೋ ಸಕ್ಕದಾಗಿ ಮಾಡ್ತಾರೆ. ಸೊ ಯಾರಿಗೆಲ್ಲ ರಸಂ ರೆಸಿಪಿ ಬೇಕು ಕಮೆಂಟಲ್ಲಿ ತಿಳಿಸಿ. ವೆಂಕಿ ಪೂಜಾಸ್ ರೆಸಿಪಿ ಚಾನಲಲ್ಲಿ ಬರುತ್ತೆ, ಸೊ ತೋರಿಸ್ತೀವಿ. ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಮಗೆ. ನೋಡಿ, ಮೊನ್ನೆ ಅಪ್ಪ ಬರ್ತಾ ತಗೊಂಬಂದಿದ್ದು ಬಾಳೆಕಾಯಿ ಎಷ್ಟು ಬೇಗ ಹಣ್ಣಾಗಿದೆ. 2 ದಿನಕ್ಕೆ ಹಣ್ಣಾಗಿದೆ ಅಲ್ವಾ? ಯಪ್ಪ, ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಎಲ್ಲ ಹಣ್ಣಾಗ್ಬಿಟ್ಟೈತಲ್ಲಿ. ಹೌದು, ಬೇಗ ಖಾಲಿ ಮಾಡ್ಬೇಕು. ಬೇಗ ಖಾಲಿ ಮಾಡೋಕೆ, ಇಲ್ಲ ಅಂದ್ರೆ ಎಲ್ಲ ಒಂಥರ ಒಳಗ್ತರ ಆಗ್ಬಿಡುತ್ತೆ. ನಾವು ಲಾಸ್ಟ್ ಟೈಮ್ ತಂದಿಲ್ವಲ್ಲ, ತಿಂತಾ ಇರ್ಬೇಕು, ಖಾಲಿ ಮಾಡಿ. ಓಕೆ, ಒಂದು ಬೋಸಿ ಐತಲ್ಲೇ. ಇದು ಶಾಪಿಂದ ತಂದಿದ್ದಲ್ಲ ಕಾಯಿ, ನಮ್ಮ ತೋಟದ್ದೇ. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ ಅಲ್ವಾ? ಹೌದು, ತುಂಬಾ ಸ್ವೀಟ್ ಇರುತ್ತೆ. ಸೊ ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ, ಲಾಸ್ಟ್ ಬ್ಲಾಗಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಪೂಜಾ ಅವರ ತಂದೆ ತಾಯಿ ಬಂದಿದ್ರು, ಅಪ್ಪ ಅಮ್ಮ. ಸೊ ಅವ್ರ ಭತ್ತ ಬಾಳೆಕಾಯಿ ಇಟ್ಕೊಂಡು ಬಂದಿದ್ರು, ಹಣ್ಣಾಗಿರುತ್ತೆ ಪಾಪ. ಈಗ ಸಮ್ಮರ್ ಆಗಿರೋದ್ರಿಂದ ಬೇಗ ಹಣ್ಣಾಗ್ತಿದೆ. ಹೋಸತಿ ನಾವು ತಂದಿದ್ವಲ್ಲ, ಅದು ಎಷ್ಟು 1.5 ತಿಂಗಳು. 15 ದಿನ ಆಗಿತ್ತು ಹಣ್ಣಾಗಕ್ಕೆ. ಇದು ಪಟ್ ಅಂತ ಆಗೋಯ್ತು. ಇದು ತಂದಿದ್ ನೆಕ್ಸ್ಟ್ ದಿನ ಹಣ್ಣಾಗಕ್ಕೆ ಸ್ಟಾರ್ಟ್ ಆಯ್ತು. ನ್ಯಾಚುರಲ್, ಏನು ಮೆಡಿಸನ್ ಆಗದೆ ಇರೋದು. ಸೊ ತುಂಬ ಒಳ್ಳೆಯದು. ಓಕೆ, ಓಕೆ, ರಸಂ ಜೊತೆ ಬೆಳ್ಳುಳ್ಳಿ ಕಬಾಬ್. ಅರ್ಜುನ್ ಮಾಡಿರೋಂಥ ಬೆಳ್ಳುಳ್ಳಿ ಕಬಾಬ್, ನಮ್ಮಮ್ಮ ಮಾಡಿರೋಂಥ ರಸಂ, ನನ್ನ ಹೆಂಡತಿ ಮಾಡಿರೋಂಥ ಮೊಟ್ಟೆ ರೈಸ. ನಾನ್ ಮಾಡಿರೋ ಮೊಟ್ಟೆ, ಅದೇ ಅವ್ರು ಮಾಡಿರೋದು ಮೊಟ್ಟೆ. ಮೊಟ್ಟೆ ಸಖತ್ತಾಗಿ ಒಳ್ಳೆ ಕಾಂಬಿನೇಷನ್. ಆಮೇಲೆ ಯಾರೋ ಒಬ್ರು ಏನಂತ ಕಮೆಂಟ್ ಹಾಕಿದ್ರು ಗೊತ್ತಾ, ವೆಂಕಿ ಬ್ರೋ ನೀವಿಬ್ರು ಸಪ್ರೇಟ್ ತಿನ್ನಿ, ಸಪ್ರೇಟ್ ಪ್ಲೇಟಲ್ಲಿ ತಿನ್ರಿ, ಪೂಜಾ ಅಕ್ಕನೇ ಎಲ್ಲ ತಿಂತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಅವ್ರು ದಪ್ಪ ಆಗೋರಿ ಸಣ್ಣ. ಹ್ಞೂ ಪಾಪ ಅವ್ರು ಏನು ತಿನ್ನಲ್ಲ ಅವರು. ಓಕೆ, ಇವತ್ತು ಒಳ್ಳೆ ಕೆಲಸ. ಎಲ್ಲ ಫುಲ್ ಏನದು ಸುಸ್ತಾಗೋಗಿದ್ದೀವಿ. ಇವ್ರದ್ದು ಊಟ ಮುಗ್ದೋಯ್ತು, ಇನ್ನೇನು ಇವ್ನು ಮಾತಾಡೋಷ್ಟೊತ್ತಿಗೆ ತುಂಬಾ ಸುಸ್ತಾಗೋಗಿದ್ದೀವಿ. ಊಟ ಮಾಡ್ಕೊಂಡು ಅದೇ ಮಲ್ಕೊಳ್ಳೋದೆ. ಡ್ಯಾಡಿ ಏನು ಹೇಳ್ತಿದ್ದೆ? ರಸಂಗೆ ಬೆಳ್ಳುಳ್ಳಿ ಕಬಾಬು ಒಳ್ಳೆ ಟೇಸ್ಟ್, ಸಕ್ಕದಾಯ್ತಾ? ಸೂಪರ್. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಇನ್ನೊಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.